ಎಲ್ರಿಗೂ ನಮಸ್ಕಾರ. ಸರಸ್ವತಿ ಟೆಕ್ ಹಬ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರಮೇಶ್ ರಾಥೋಡ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಹಳ ಒಂದು ಇಂಪಾರ್ಟೆಂಟ್ ವಿಡಿಯೋ ಇದೆ. ಎಲ್ಲರೂ ಈ ವಿಡಿಯೋನ ನೋಡಿ ಆದಷ್ಟು ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಸರ್ಕಲ್ಗೆ, ನಿಮ್ಮ ಗ್ರೂಪ್ಗಳಲ್ಲಿ ಆದಷ್ಟು ಬೇಕಾದವರನ್ನ ನೀವು ವಿಡಿಯೋನ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ನಮ್ಮನ್ನು ಪ್ರೋತ್ಸಾಹಿಸಿ. ಹೌದು ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಒಂದು HSRP ಪ್ಲೇಟ್, ನಂಬರ್ ಪ್ಲೇಟ್ ಏನಕ್ಕೆ ಹಾಕಬೇಕು, ಮತ್ತೆ ಕರ್ನಾಟಕದಲ್ಲಿ ಇದು ಏನಕ್ಕೆ ಜಾರಿ ಆಯಿತು, ಮತ್ತೆ ಯಾವ ತರ ಇದನ್ನ ಅಪ್ಲೈ ಮಾಡಬೇಕು, ಮತ್ತೆ ಇದರ ಲಾಸ್ಟ್ ಡೇಟ್ ಏನಿದೆ, ಎಲ್ಲ ಈ ಒಂದೇ ಒಂದು ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ. ಸೊ ವಿಡಿಯೋ ಫುಲ್ ಕಂಪ್ಲೀಟ್ ಆಗಿ ನೋಡಿದ್ರೆ ಮಾತ್ರ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್. ಫಸ್ಟ್ ಆಫ್ ಆಲ್, ಈ HSRP ನಂಬರ್ ಪ್ಲೇಟ್ ಎಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ನೋಡಿ, HSRP ಅಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್, ಅಥವಾ ಇದಕ್ಕೆ ವೆಹಿಕಲ್ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತಾನು ನೀವು ಕರೆಯಬಹುದು. ಹೌದು, ಇದಕ್ಕೆ ಏನಾದ್ರೂ ಡೆಡ್ ಲೈನ್ ಇತ್ತಾ? ಹೌದು, ಒಂದು ಡೆಡ್ ಲೈನ್ ಕೊಟ್ಟಿದ್ರು, ಆದ್ರೆ ಇವಾಗ ಆ ಡೆಡ್ ಲೈನ್ ಇಲ್ಲ, ಎಕ್ಸ್ಟೆಂಡ್ ಆಗಿದೆ. ಫೆಬ್ರವರಿ 17 ವರೆಗೆ ಈ ಡೆಡ್ ಲೈನ್. ಯಾರೆಲ್ಲ ಈ HSRP ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ನೋಡಿ, ಏಪ್ರಿಲ್ 1, 2019 ಒಳಗಿನ ಯಾವುದೇ ವೆಹಿಕಲ್ ಇರಲಿ, 2 ವೀಲರ್ ಇರಲಿ, 3 ವೀಲರ್ ಇರಲಿ, 4 ವೀಲರ್ ಇರಲಿ, ಸೊ ಎಲ್ಲ ವೆಹಿಕಲ್ಗಳಿಗೆ ನೀವು ಈ HSRP ನಂಬರ್ ಪ್ಲೇಟ್ ನ ಹಾಕೊಳ್ಳೇಬೇಕು. ನೋಡಿ, ಕರ್ನಾಟಕ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇದನ್ನ ಆಲ್ರೆಡಿ ಹೇಳಿದ್ದಾರೆ. ಇಟ್ ಈಸ್ ಮ್ಯಾಂಡೇಟರಿ, ನೀವು ಹಾಕಲೇಬೇಕಂತಹ ಪ್ಲೇಟು. ಸೊ ಇದಕ್ಕೆ ಹೈಕೋರ್ಟ್ ಅಪ್ರೂವಲ್ ಕೊಟ್ಟಾಯಿತು. ಹೈಕೋರ್ಟ್ ಅಪ್ರೂವಲ್ ಕೊಟ್ಟಾದ ಮೇಲೆ 4 ಕಂಪನೀಸ್ಗೆ ಅಪ್ರೂವಲ್ ಆಲ್ರೆಡಿ ಕೊಟ್ಟಿದ್ದಾಗಿದೆ. ಒಂದು OEM ಅಥವಾ ಅಥರೈಸ್ಡ್ ಡೀಲರ್ಗೆ ಮಾತ್ರ ಈ ಪರ್ಮಿಷನ್ ಇದೆ. ಅಲ್ಲಿ ಹೋಗಿ ನೀವು ಈ ನಂಬರ್ ಪ್ಲೇಟ್ ನ ಹಾಕೋಬಹುದು ಆರ್ಡರ್ ಮಾಡಿ. ಇಲ್ಲ, ಮನೆಗೆ ತರಿಸ್ತೀರಾ, ಪರ್ಟಿಕ್ಯುಲರ್ ಒಂದು ಪಿನ್ ಕೋಡ್ಗೆ ಮಾತ್ರ ಇದನ್ನ ಕೊಟ್ಟಿದ್ದಾರೆ. ಒಂದ್ಸರ್ತಿ ನೀವು ಮನೆ ಅಂತಾನು ಕೊಟ್ಟು ನೋಡಬಹುದು, ಆದರೆ ಎಕ್ಸ್ಟ್ರಾ ಚಾರ್ಜಸ್ ಪೇ ಮಾಡಬೇಕಾಗುತ್ತೆ. ಸೊ ನೀವು OEM ಅಂದ್ರೆ ಅಥರೈಸ್ಡ್ ಡೀಲರ್ ಹತ್ರನೇ ಹೋಗಿ ಈ HSRP ನಂಬರ್ ಪ್ಲೇಟ್ ನ ಹಾಕೊಳ್ಳೋದು ಬಹಳ ಸೂಕ್ತ ಅಂತ ಅನ್ಸುತ್ತೆ. ಸೊ ಏನೆಲ್ಲ ಇರುತ್ತೆ ಈ ನಂಬರ್ ಪ್ಲೇಟ್ಗಳಲ್ಲಿ? ನೋಡಿ, HSRP ನಂಬರ್ ಪ್ಲೇಟ್ ಯಾವ ತರ ಬರುತ್ತೆ, ಇದು ಈ ಪ್ಲೇಟ್ 1 mm ಥಿಕ್ ಇರುತ್ತೆ. ಓಕೆ, ಸೊ ಇದಕ್ಕೆ ಕ್ರೋಮಿಯಂ ಬೇಸ್ಡ್ ಹಾಲೋಗ್ರಾಮ್ ಇಂದ ಬರೆದಿರ್ತಾರೆ, ಮತ್ತೆ ಸೈಡ್ ಅಲ್ಲಿ ಇಂಡಿಯಾ ಅಂತ ಒಂದು ಸ್ಕ್ಯಾನರ್ ಇರುತ್ತೆ. ಓಕೆ, ಸೊ ಏನಕ್ಕಪ್ಪ ಇದನ್ನ 2 ರಿವೆಟ್ ಹಾಕಿ ಇದನ್ನ ಲಾಕ್ ಮಾಡಿರ್ತಾರೆ. ಈಸಿಯಾಗಿ ರಿಮೂವೇಬಲ್ ಇರಲ್ಲ, ಮತ್ತೆ ನಿಮ್ಮ ವೆಹಿಕಲ್ ಥೆಫ್ಟ್ ಆಗೋಕೆ ಇದು ಕಂಟ್ರೋಲ್ ಮಾಡುತ್ತೆ. ಸೊ ಬಹಳ ಇಂಪಾರ್ಟೆಂಟ್. ಬಹಳಷ್ಟು ಒಂದು ಒಳ್ಳೆ ಐಡಿಯಾಗಳು ಈ ಒಂದು HSR ನಂಬರ್ ಪ್ಲೇಟ್ ಅಲ್ಲಿ ಇದೆ. ಸೊ ಇದನ್ನ ದಯವಿಟ್ಟು ನೀವು, ನಮ್ಮ ಕರ್ನಾಟಕದ ಜನತೆ ಇದನ್ನ ಉಪಯೋಗಿಸಿ ಆ ನಂಬರ್ ಪ್ಲೇಟ್ ನ ಇಮಿಡಿಯೇಟ್ಲಿ ರಿಪ್ಲೇಸ್ ಮಾಡಿಸಿ ಇದನ್ನ ಹಾಕಿಸಿ. ಸೊ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ 3 crore ಪ್ಲಸ್ ವೆಹಿಕಲ್ಸ್ ಇದೆ, ಆದರೆ ಇನ್ನೂವರೆಗೂ 3.3 ಲಕ್ಷದವರೆಗೆ HSRP ನಂಬರ್ ಪ್ಲೇಟ್ ನ ಹಾಕಿದ್ದಾರೆ. ಸೊ ಮಿಕ್ಕಿದವರು ಇದನ್ನ ಆದಷ್ಟು ಬೇಗ ಹಾಕೋಬೇಕು. ಸೊ ಯಾವ ತರ ಇದನ್ನ ಹಾಕಬೇಕು, ಯಾವ ತರ ಆರ್ಡರ್ ಮಾಡಬೇಕು, ಪ್ರೊಸೆಸ್ ಏನು ಅಂತ ಕಂಪ್ಲೀಟ್ ಇದೇ ವಿಡಿಯೋದಲ್ಲಿದೆ. ವಿಡಿಯೋ ನೋಡಿ, ಆಮೇಲೆ ಅಪ್ಲೈ ಮಾಡಿ, ಓಕೆ, ಆರ್ಡರ್ ಮಾಡಿ. ಸೊ ಲೆಟ್ಸ್ ಗೋ ಫ್ರೆಂಡ್ಸ್. ಬ್ರೌಸರ್ ಅಲ್ಲಿ ಒಂದು SIAM ಅಂತ ನೀವು ಸರ್ಚ್ ಮಾಡಿ. ಈ SIAM ಏನಪ್ಪಾ ಅಂದ್ರೆ ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ ಅಂತ. ಓಕೆ, ಫಸ್ಟ್ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಬುಕ್ ಮೈ HSRP. ಓಕೆ, ಸೊ ನೀವು ನೋಡಬಹುದು, ಇಲ್ಲಿ ನೋಡಬಹುದು ಬುಕ್ ಮೈ HSRP ಅಂತ ಕಾಣ್ತಾ ಇದೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೊಂದು ಪೇಜ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಅವರ ಒಂದು ಫುಲ್ ನೇಮ್ ಹಾಕ್ಬೇಕಾಗುತ್ತೆ ನಿಮಗೆ. ಓಕೆ, ಫುಲ್ ನೇಮ್ ಹಾಕಿ, ಆಮೇಲೆ ಇಲ್ಲಿ ಒಂದು ಮೇಲ್ ID ಹಾಕಿ. ಓಕೆ, ಆಮೇಲೆ ಇಲ್ಲಿ ಸ್ಟೇಟ್ ಬಂದ್ಬಿಟ್ಟು ನೀವು ಯಾವ ಸ್ಟೇಟ್ ಅವರು ಅಂತ ಹಾಕಿ. ಓಕೆ,
ಆದ್ಮೇಲೆ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾ ಇದೆ ಇಲ್ಲಿ. ಆ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿ. ಓಕೆ. ಆಮೇಲೆ ಅವರ ಒಂದು ಮೊಬೈಲ್ ನಂಬರ್ ಕೇಳುತ್ತೆ ಇಲ್ಲಿ. ಆ ಮೊಬೈಲ್ ನಂಬರ್ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಓಕೆ. ಆಮೇಲೆ ಜಿಲ್ಲೆ ಯಾವುದು, ಡಿಸ್ಟ್ರಿಕ್ಟ್ ಯಾವುದು ಅಂತ ಹಾಕಿ. ಆಮೇಲೆ ಐ ಅಗ್ರಿ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ. ಐ ಅಗ್ರಿ ಅಂತ ಸಬ್ಮಿಟ್ ಕೊಟ್ಟ ತಕ್ಷಣ ನಮ್ಗೆ ನೋಡಿ, ಸ್ಟೇಟು, ಡಿಸ್ಟ್ರಿಕ್ಟು, ವೆಹಿಕಲ್ ಯಾವುದು, ಟೂ ವೀಲರ್ ಇದೆಯಾ, ತ್ರೀ ವೀಲರ್ ಇದೆಯಾ, ಬಸ್ ಇದೆಯಾ, ಕಾರ್ ಇದೆಯಾ, ನೀವು ಯಾವ್ದಿದೆ ಅದನ್ನ ಹಾಕೊಳ್ಳಿ. ನೋಡಿ, ಟೂ ವೀಲರ್ಸ್ ಎವರೇಜ್ ಪ್ರೈಸ್ 320 ರಿಂದ 380 ರೂಪಾಯಿ ಆಗುತ್ತೆ. ಟೂ ವೀಲರ್ ಇಂಪೋರ್ಟೆಡ್ ವೆಹಿಕಲ್ ಇದ್ರೆ ಅದರ 400 ಇಂದ 500 ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಈ ವೆಹಿಕಲ್ ಮೇಡ್ ಏನಿದೆ, ಓಕೆ, ಸೊ ಹೋಂಡಾನ, ಹೀರೋನಾ, ಯಾವ ಕಂಪನಿ ಮ್ಯಾನುಫ್ಯಾಕ್ಚರರ್ ಇದೆಯಾ ಅಂತ ನೀವು ನೋಡ್ಬೇಕಾಗುತ್ತೆ. ಸೊ ಹೋಂಡಾ ಇದ್ರೆ ಹೋಂಡಾ ಹಾಕಿ. ಓಕೆ. ನಿಮ್ಮ ಬ್ರ್ಯಾಂಡ್ ಯಾವ್ದಿದೆ ಆ ಬ್ರ್ಯಾಂಡ್ ನ ನೀವು ಹಾಕೋಬೇಕಾಗುತ್ತೆ. ಓಕೆ. ಓಕೆ. ನೋಡಿ, ಆರ್ಡರ್ ಯುವರ್ HSRP ನಾವ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಕೆಲವೊಂದು ಡೀಟೇಲ್ಸ್ ನ ಇಲ್ಲಿ ತುಂಬಬೇಕಾಗುತ್ತೆ ನೀವು. ಇಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟೇಟ್ ಯಾವುದು ಅಂತ, ಮತ್ತೆ ಕರ್ನಾಟಕ ಅಂತ ಹಾಕಿ. ಫಿಟ್ಮೆಂಟ್ ಲೊಕೇಶನ್, ಡೀಲರ್ ಹತ್ರ ಹೋಗಿ ಮಾಡ್ತೀರಾ ಇಲ್ಲ ನಿಮ್ಮ ಮನೆಗೆ ಇದನ್ನ ತರಿಸ್ತೀರಾ ಅಂದ್ರೆ ಡೀಲರ್ ಪ್ರೆಮಿಸಸ್ ಅಂತ ಹಾಕಿ. ಓಕೆ. ಆರ್ಡರ್ ಟೈಪ್, ಓಲ್ಡ್ ವೆಹಿಕಲ್ HSR ಪಿಕ್ ಇಡಬೇಕಾ, ಡ್ಯಾಮೇಜ್ HSR ಪಿಕ್ ಇಡಬೇಕಾ, ಡ್ಯಾಮೇಜ್ ರಿಯರ್ದ್ ಬೇಕಾ, ಡ್ಯಾಮೇಜ್ ಬೋತ್ SR ಪಿಕ್ ಇಡಬೇಕಾ. ಸೊ ಓಲ್ಡ್ ವೆಹಿಕಲ್ HSR ಪಿಕ್ ಇಟ್ಟಂತ ಹಾಕಿ. ಓಕೆ. ನಿಮ್ಮ ಪಿನ್ ಕೋಡ್ ಹಾಕಿ. ಓಕೆ. ಪಿನ್ ಕೋಡ್ ಹಾಕಿದ್ಮೇಲೆ ನೀವು ಇಲ್ಲಿ ಮತ್ತೆ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗುತ್ತೆ. ಇಲ್ಲಿ ಚಾಸಿಸ್ ನಂಬರ್ ಹಾಕಬೇಕು ನೀವು. ಆಮೇಲೆ ಇಲ್ಲಿ ಇಂಜಿನ್ ನಂಬರ್ ಹಾಕಬೇಕು. ಓಕೆ. ಆಮೇಲೆ ವೆರಿಫೈ ಅಂಡ್ ಸಬ್ಮಿಟ್ ಅಂತ ಕೊಡಿ. ವೆರಿಫೈ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಸಿಟಿ ಯಾವುದು ನಿಮ್ದು ಅದನ್ನ ಹಾಕಿ ಇಲ್ಲಿ. ಆಮೇಲೆ ಯಾವ ಡೀಲರ್ ಬೇಕು ನಿಮ್ಗೆ, HSRP ಫಿಟ್ಮೆಂಟ್ ಸೆಂಟರ್ ಗುಲ್ಬರ್ಗ, ಸರ್ವಾಡೆ ಕಾಂಪ್ಲೆಕ್ಸ್ ನಿಯರ್ ಕೋರಂಟಿ ಅಲ್ಲಿ ಬೇಕಾ, ಇಲ್ಲ ಬಿಲ್ಗುಂಡಿ ಅಪೋಸಿಟ್ ಟು NCC ಆಫೀಸ್ ಸ್ಟೇಷನ್ ರೋಡ್ ಗುಲ್ಬರ್ಗ ಅದು ಬೇಕಾ. ಸೊ ಯಾವ್ದು ಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಅಪಾಯಿಂಟ್ಮೆಂಟ್ ಡೇಟ್ ಯಾವಾಗ ಬೇಕು ನಿಮ್ಗೆ, ಆ ಡೇಟ್ ನ ಇಲ್ಲಿ ನೀವು ಹಾಕೋಬಹುದು. 10ಗೆ ಹೋಗ್ಬೇಕು ಇಲ್ಲ ನಿಮ್ಗೆ 15ಗೆ ಹೋಗ್ಬೇಕು. ಸೊ ಯಾವ್ದಾದ್ರು ಒಂದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ. ಸೊ ಇಲ್ಲಿ ಅವೈಲೇಬಲ್ ಸೀಟ್ ಇದೆ, ಫ್ರೈಡೆ 16th ಇದೆ ನೋಡಿ. ಆ 16 ಫೆಬ್ರವರಿಗೆ ನೀವು ಅಪಾಯಿಂಟ್ಮೆಂಟ್ ಸ್ಲಾಟ್ ನ ಹಾಕೊಳ್ಳಿ. ಓಕೆ. ಚೂಸ್ ಅಪಾಯಿಂಟ್ಮೆಂಟ್ ಸ್ಲಾಟ್, ಯಾವ ಸ್ಲಾಟ್ ಬೇಕು ನಿಮಗೆ, 10:30 AM ಟು 11:30 AM ಬೇಕಾ, 11:30 AM ಟು 12:30 ಬೇಕಾ, 2:30 ಟು 3:30, ಯಾವ ಸ್ಲಾಟ್ ನಿಮಗೆ ಬೇಕು ಆ ಸ್ಲಾಟ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನನಗೆ 11:30 AM ಟು 12:30 PM ಒಂದು ಸ್ಲಾಟ್ ಇದೆ, ಅದನ್ನ ತಗೊಂಡೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಎಲ್ಲ ಡೀಟೇಲ್ ಆಟೋಮೆಟಿಕ್ ತಗೊಳುತ್ತೆ. ರಿಜಿಸ್ಟ್ರೇಷನ್ ಡೇಟು, ವೆಹಿಕಲ್ ಟೈಪ್ ಏನಪ್ಪಾ ಅಂತ ಒಂದು ಹಾಕಬೇಕು ನೀವು. ವೆಹಿಕಲ್ ಅವ್ರದ್ದು ಮೋಟರ್ ಸೈಕಲ್ ಇಲ್ಲ ಟೂ ವೀಲರ್ ಅಂತ ನಿಮ್ಗೆ ಗೊತ್ತಿರಬೇಕು. ಇದು ಸ್ಕೂಟರ್ ಇದ್ರೆ ಸ್ಕೂಟರ್ ಅಂತ ಹಾಕಿ. ಓಕೆ. ಬಾಕಿ ಎಲ್ಲ ಆಟೋಮೆಟಿಕ್ ಬಂದಿದೆ. ಓನರ್ ನೇಮ್ ಇಲ್ಲಿ ಹಾಕ್ಬೇಕಾಗುತ್ತೆ ನಿಮ್ಗೆ. ಓನರ್ ನೇಮ್ ಕರೆಕ್ಟ್ ಆಗಿ ಇಲ್ಲಿ ಹಾಕ್ಬೇಕು. ಓಕೆ. ಆಮೇಲೆ ಬಿಲ್ಲಿಂಗ್ ಸ್ಟೇಟ್ ಅಂತಿದೆ, ಬಿಲ್ಲಿಂಗ್ ಸ್ಟೇಟ್ ನೋಡಿ,
ನಮ್ದು ಕರ್ನಾಟಕ ಇದ್ರೆ ಕರ್ನಾಟಕ ಇಲ್ಲಿ ಹಾಕಿ. ಓಕೆ, ಕರ್ನಾಟಕ ಇದ್ರೆ ಕರ್ನಾಟಕ ಹಾಕಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಬಿಲ್ಲಿಂಗ್ ಅಡ್ರೆಸ್, ಅವರ ಒಂದು ಕಂಪ್ಲೀಟ್ ಅಡ್ರೆಸ್ ನ ನೀವು ಹಾಕ್ಬೇಕಾಗುತ್ತೆ. ಓಕೆ, ಸೊ ಅಡ್ರೆಸ್ ಹಾಕಿ ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ಆಮೇಲೆ ಇಲ್ಲಿ ಕಸ್ಟಮರ್ ಮೊಬೈಲ್ ನಂಬರ್ ಇದ್ರೆ ಆ ಕಸ್ಟಮರ್ ಮೊಬೈಲ್ ನಂಬರ್ನ ಹಾಕ್ಬಿಡಿ ಇಲ್ಲಿ. ಆಮೇಲೆ ಸೆಂಡ್ OTP ಅಂತ ಹೇಳಿ. ಸೊ ವೆರಿಫೈ OTP ಬಂದ್ಮೇಲೆ ನೋಡಿ OTP ಬರುತ್ತೆ. ಆ OTP ನ ಅಲ್ಲಿ ಹಾಕ್ಬೇಕಾಗುತ್ತೆ ನೀವು. OTP ಹಾಕ್ಮೇಲೆ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ. ಓಕೆ, ಈ ಪೇಜ್ ಓಪನ್ ಆದ್ಮೇಲೆ ಇಲ್ಲಿ ಪೇಮೆಂಟ್ ಇರುತ್ತೆ ನೋಡಿ. GST ಎಲ್ಲ ಸೇರಿ ನಿಮ್ಗೆ 420 ನೋಡಿ, GST ಎಲ್ಲ ಸೇರಿ ನಿಮ್ಗೆ 424.80 ನಿಮ್ಗೆ ಬಿದ್ದಿದೆ. ಸೊ ಪೇ ಅಂತ ಹೇಳಿ. ನೀವು ಯಾವ ತರ ಪೇ ಮಾಡ್ತೀರಾ ಆ ತರ ಪೇ ಮಾಡ್ಬೋದು. UPI ಇದ್ರೆ UPI ಇಂದನೂ ನೀವು ಪೇ ಮಾಡ್ಬೋದು, ಇಲ್ಲ ಸ್ಕ್ಯಾನಿಂಗ್ ಇದ್ರೆ ಸ್ಕ್ಯಾನಿಂಗ್ ಇಂದನೂ ನೀವು ಪೇ ಮಾಡಬಹುದು. ನೋಡಿ ಪೇಮೆಂಟ್ ಆಯ್ತು. ಪೇಮೆಂಟ್ ಆದ್ಮೇಲೆ ನೋಡಿ ಇಲ್ಲಿ ಈ ತರ ಒಂದು HSRP ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತಲ್ಲ, ಇದನ್ನ ಪ್ರಿಂಟ್ ಹಿಯರ್ ಅಂತ ಹೇಳಿ. ಪ್ರಿಂಟ್ ಹಿಯರ್ ಅಂತ ಹೇಳಿದ ತಕ್ಷಣ ನೋಡಿ ನಿಮ್ಗೆ ಎಲ್ಲ ಡೀಟೇಲ್ ಆಗಿ ಈ ಪೇಜ್ ಬಂತು. ಈ ಪೇಜ್ ತಗೊಂಡು ಹೋಗ್ಬೇಕು ನೀವು. ನೋಡಿ, ಕಸ್ಟಮರ್ ಇನ್ವಾಯ್ಸ್ ಕಾಪಿ ಫಿಟ್ಮೆಂಟ್ ಇನ್ ಡೀಲರ್ ಪ್ರೈಮೈಸಸ್. ಓಕೆ, ಸೊ ಈ ಕಾಪಿನ ನೀವು ತಗೊಂಡು ಹೋಗ್ಬೇಕು. ನೀವು ಸಿಗ್ನೇಚರ್ ಮತ್ತೆ ಡೇಟ್ ಹಾಕೊಂಡು ಅವರ ಡೀಲರ್ಶಿಪ್ ಯಾವ ಡೇಟ್ಗೆ ನೀವು ಬುಕ್ ಮಾಡಿದೀರಾ ಆ ಡೇಟ್ಗೆ ಇಲ್ಲಿ ಹೋದ್ರೆ ನಿಮ್ಗೆ ಕನ್ಫರ್ಮ್ ಆಗುತ್ತೆ. ಸೊ ಈ ತರ ಒಂದು HSRP ಬುಕ್ ನ ನೀವು ಪ್ಲೇಟ್ ನ ಒಂದು ಬುಕ್ ಮಾಡ್ಕೋಬಹುದು. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.